ಕಿತ್ತೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಹಬೀಬ್ ಶಿಲೇದಾರ್ ಮಾತನಾಡಿ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ 2023ರಲ್ಲಿ ಎಂಎಲ್ಎ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಕಾಂಕ್ಷಿ ಕೂಡ ಆಗಿದ್ದೆ. ಅನಿವಾರ್ಯ ಕಾರಣಾಂತರಗಳಿಂದ ಟಿಕೆಟ್ ಕೈತಪ್ಪಿತು. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕರಾದರು. ಆದರೆ ಮೊನ್ನೆ ನಡೆದ ಕಾದ್ರೋಳಿ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಸಭೆಯಲ್ಲಿ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ನನ್ನ ಬಗ್ಗೆ ಹಾಗೂ ನನ್ನ ಸ್ವಾಭಿಮಾನದ ಬಗ್ಗೆ ಹಾಗೂ ಚುನಾವಣೆ ಸ್ಪರ್ಧಿಸುವ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಸಂಪೂರ್ಣವಾಗಿ ಈ ಒಂದು ಸಭೆಯಲ್ಲಿ ಸ್ಪಷ್ಟೀಕರಣ ನೀಡುತ್ತೇನೆ ಅಂತ ಹೇಳಿದರು. ಹಾಗೂ ಸಂಪೂರ್ಣವಾದ ವಿವರವನ್ನು ಕೂಡ ಈ ಸಭೆಗೆ ತಿಳಿಸಿದರು. ಈ ಸಭೆಯಲ್ಲಿ ಎಲ್ಲ ಹಿರಿಯ ಹಾಗೂ ಯುವ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ಹೋಳಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳು. ಇವತ್ತಿನ ಕರೆದಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಗೌರವಾನ್ವಿತ ಪತ್ರಕರ್ತರಿಗೆ ಸ್ವಾಗತವನ್ನು ಬಯಸ್ತಾ, ತಮಗೆ ನಿಮ್ಮ ಪ್ರೀತಿ ಹಬೀಬ್ ಶಿಲೇದಾರ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಅದೇ ಪ್ರಕಾರ ನಮ್ಮ ಕಿತ್ತೂರು ಮತಕ್ಷೇತ್ರದ ವಿವಿಧ ಗ್ರಾಮದಿಂದ ಬಂದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಆತ್ಮೀಯರಿಗೆ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಯಾಕೆ ನಾನು ಪ್ರೆಸ್ ಮೀಟ್ ಕರ್ತೇನೆ ಅಂತಂದ್ರೆ ಅದರ ಉದ್ದೇಶ ಏನೈತೆ ಅನ್ನೋದನ್ನ ಇವತ್ತು ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಕಾದ್ರೋಳಿ ಜಿಲ್ಲಾ ಪಂಚಾಯಿತಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಭೆಯನ್ನು ತಾಯಿ ಮಂಡ್ಯಮ್ಮ ದೇವಿಯ ಸಭಾಭವನದೊಳಗೆ ಮಾನ್ಯ ಕಿತ್ತೂರಿನ ಶಾಸಕರು ಕರೆದಿತ್ತು. ಕರೆದ ಮೇಲೆ ಬಸವರಾಜ ಯರಾಪುರ ಅವರು ನಡೆಸಿದಂಥ ಸಂದರ್ಶನದೊಳಗೆ ಹಬೀಬ್ ಶಿಲೇದಾರ್ ಬಗ್ಗೆ ಶಾಸಕರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಆ ಸ್ಟೇಟ್ಮೆಂಟಿಗೆ ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಮುಖಂಡನಾಗಿ ಆ ಸ್ಟೇಟ್ಮೆಂಟಿಗೆ ನಾನು ಒಳ್ಳೆ ಹೇಳಿಕೆಯನ್ನು ನೀಡಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ. ನನಗೆ ಅವ್ರು ಸವಾಲು ಹಾಕಿದ್ದಾರೆ, ಬಹಿರಂಗವಾಗಿ ಸವಾಲು ಹಾಕ್ತಾರೆ. ಏನು ಸವಾಲು ಹಾಕ್ತಾರೆ ಅಂತಂದ್ರೆ, ಶಿಲೇದಾರ್ನಿನ ಬಂಡವಾಳ ನೋಡೇ ಬಿಡೋನು, ನಿತ್ತ ಬಣ್ಣಿ ಅಂತ ಎಲೆಕ್ಷನ್ ಹೇಳ್ತಾರೆ. ನಾನು ಎಲ್ಲಿಯೋ ಬಸವರಾಜ ಯರಾಪುರ ಅವರ ನನ್ನ ಹತ್ರ ಬಂದು ಸಂದರ್ಶನವನ್ನು ತೆಗೆದುಕೊಂಡ ಸಂದರ್ಭದೊಳಗೆ ಎಲ್ಲಿಯೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೇಳಿಕೆಯಾಗಲಿ, ಬಂಡಾಯದ ಹೇಳಿಕೆಯಾಗಲಿ, ಬಂಡಾಯದ ರೂಪದೊಳಗೆ ಎಲೆಕ್ಷನ್ ನಾನು ನಿಲ್ಲುತ್ತಿಲ್ಲ ಅಂತೇಳಿ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಆ ಹೇಳಿಕೆ ನನ್ನ ಹತ್ರ ಇದೆ. ಅದನ್ನು ವಿಡಿಯೋ ಕ್ಲಿಪ್ಪನ್ನು, ನನ್ನ ಸಂದರ್ಶನ ಕ್ಲಿಪ್ಪನ್ನು ಮೊದಲು ಅದನ್ನು ಅವ್ರು ನೋಡಬೇಕಾಗಿತ್ತು. ಮಾನ್ಯ ಶಾಸಕರೇ, ಮೊದಲು ಯಾರು ಏನು ಹೇಳಿಕೆ ಕೊಡ್ತಾರಲ್ಲ ಕುಲಂಕುಷವಾಗಿ ಒಮ್ಮಿಟ್ಟು 2 ಸಲ ನಾವು ನೋಡಿ ಅದಕ್ಕೆ ರಿಯಾಕ್ಷನ್ ಮಾಡ್ತಾ ಬರ್ರಿ. ನಿಮಗೆ ನೋಡಕ್ಕೆ ಸೌಂಡ್ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಭಾಳ ಜನ ಅದಾರ, ನಿಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರಗಳು ಅದಾರ. ಅವ್ರ ಕಡೆಯಿಂದ ಆ ವಿಡಿಯೋದೊಳಗೆ ಯಾರು ಏನು ಹೇಳಿಕೆ ಕೊಟ್ಟಾರಲ್ಲ ಆ ಹೇಳಿಕೆಯನ್ನು ತಿಳ್ಕೊಂಡ ಉತ್ತರ ಕೊಟ್ರೆ ತಮಗೂ ಒಳ್ಳೇದು, ನಮ್ಮ ಕಾಂಗ್ರೆಸ್ ಪಕ್ಷದ ಒಳ್ಳೇದು. ಒಂದು ಮಾತು ನಮಗೆ ಹೇಳಕ್ಕೆ ಇಷ್ಟ ಏನು ಪಡ್ತೀನಿ ಅಂತಂದ್ರೆ, ನನ್ನ ಬಂಡವಾಳ ನೋಡ್ತೀನಿ ಅಂತ ಹೇಳಿ ನೀವೇನು ನನಗೆ ಸವಾಲು ಹಾಕಿದ್ರಲ್ಲ, ಇದನ್ನ 23ನೇ ಚುನಾವಣೆ, 23 ವಿಧಾನಸಭಾ ಚುನಾವಣೆ ತಾವು ಹೇಳಿದ್ರೆ ನಾನು ಖಂಡಿತವಾಗಿಯೂ ನನ್ನ ಬಂಡವಾಳ ನಾನು ತೋರಿಸ್ತಿದ್ದೆ. ನನ್ನ ಬಂಡವಾಳ ನೀವು ಗೊತ್ತಿದ್ದ ನೀವು ನನ್ನ ಮನೆಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ವಿನಯ ಅವಲಗಟ್ಟಿ ಅವರು ಕರ್ಕೊಂಡ್ಬಂದ್ರಿ. ನಮ್ಮ KPCCಯ ಸೆಕ್ರೆಟರಿಗಳಾದಂಥ ಸುನಿಲ್ ಹನುಮಾನವ್ರ ಸಾಹೇಬ್ರನ್ನ ಕರ್ಕೊಂಡ್ಬಂದ್ರಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸೆಕ್ರೆಟರಿಗಳ ಪ್ರದೀಪ್ MJ ಅವ್ರನ್ನ ಕರ್ಕೊಂಡ್ಬಂದ್ರಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಬಸವರಾಜ ಶೇಗ ಅವ್ರನ್ನ ಯಾಕೆ ಕರ್ಕೊಂಡ್ಬಿಡ್ರಿ ನಮ್ಮ ಮನೆಗೆ? ನನ್ನ ಶಕ್ತಿ ಆವಾಗ ನೋಡೋದಾಗಿದ್ರೆ, ನನ್ನ ಬಂಡವಾಳ ನೀವು ಆವಾಗ ನೋಡೋದಾಗಿದ್ರೆ, ಇವ್ರು ಕರ್ಕೊಂಡ್ಬಂದು ನನ್ನ ಮನಸ್ಸು ಸೋಲಿಸುವಂಥ ಅವಶ್ಯಕತೆ ನಿಮಗೆ ಇರಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದಂಥ VS ಕೌಜಲಿ ಅವರ ಸುಪುತ್ರರಾದಂಥ ರಾಜೀವ್ ಕೌಜಲಿ ಅವರ ಪೆಟ್ರೋಲ್ ಪಂಪಿಗೆ ಬೆಳಗಾವದೊಳಗೆ ನನ್ನ ಯಾಕೆ ಕರೆಸಿದ್ರಿ? ನನಗೆ ಕರೆಸೆ ನೀ ಚುನಾವಣೆ ಬೇಡ, ನಮ್ಗೆ ಎಲ್ಲರೂ ಕೂಡ ಚುನಾವಣೆ ಮಾಡೋದು, ನೀವು ಯಾಕೆ ಹೇಳಿದ್ರಿ? ಸತೀಶನ ಜಾರಕಿಹೊಳಿ ಸಾಹೇಬ್ರ ಮನೆಯೊಳಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ದಯಾನಂದ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದೊಳಗೆ ಗೋಕಾಕ್ದೊಳಗೆ ನಮ್ಗೆ ಯಾಕೆ ಕರೆಸಿದ್ರಿ? ಒಣಗಾಕೆ ಯಾಕೆ ಕರೆಸಿದ್ರು ಸತೀಶ್ ಜಾರಕಿಹೊಳಿ ಸಾಹೇಬ್ರ ನೇತೃತ್ವದೊಳಗೆ? ಅಲ್ಲಿ ಕರೆಸಿ ನಮಗೆ ಮಾಲಾರ್ಪಣೆ ಮಾಡಿ ನಮಗೆ ಶಾಲ ಹಾಕಿ ಪೇಡೆ ಹಾಕಿ ಹಂಚ್ಕೊಂಡು ತಿಂದ್ರಿ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ವಿಜಯಕುಮಾರ್ ಸಿಂಧೆ ಅವರ ಮನೆಗೆ ನಿಮ್ಮ ಕುಟುಂಬ ಸಮೇತವಾಗಿ ನೀವೆಲ್ಲರೂ ಬಂದು ಯಾಕೆ ಬಂದ್ರಿ?
ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಬಂದಿದ್ದು ಕೇವಲ 1500 ಮತಗಳ ಅಂತರದಿಂದ ಬಂದಿದೆ, ಅದು ಕಾಂಗ್ರೆಸ್ ಗಾಳಿಯೊಳಗೆ. ಈ ಕಾಂಗ್ರೆಸ್ ಗಾಳಿಗೆ ಬಿಜೆಪಿಯಲ್ಲಿರುವಂತ ನಿರಾಯಣ ಸಾಹೇಬ್ರಾತು, ಕಾರಜೋಳ ಸಾಹೇಬ್ರಾತು, ವಿ ಸೋಮಣ್ಣ ಸಾಹೇಬ್ರಾತು, ರಾಮುಲು ಸಾಹೇಬ್ರಾತು, ಸಿ ಟಿ ರವಿ ಸಾಹೇಬ್ರಾತು, ಇಂಥ ದೊಡ್ಡ ದೊಡ್ಡ ನಾಯಕರು ನಮ್ಮ ಕಾಂಗ್ರೆಸ್ ಗಾಳಿಗೆ ತಡಿಲಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿ 2018ರಿಂದ 2023ರವರೆಗೆ ನಾನು ಹೇಳೋಕ್ಕಿಂತ ಕಾಂಗ್ರೆಸ್ ಪಕ್ಷದ ಗೌರವವನ್ನ ಸನ್ಮಾನ್ಯ ಡಿ ಬಿ ನಾಮದಾರ್ ಅಭಿಮಾನಿಗಳನ್ನ ಕರ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರ ಹಿರಿಯ ಮುಖಂಡರು ಕರ್ಕೊಂಡ ನಾವು ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೀವಿ. ನಾನು ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಹಾರಲಿ ಅಂತೇಳಿ ಬಿಜೆಪಿ ಶಾಸಕರು ಮಾಂತೇಶ್ ದೊಡ್ಡಗೌಡರು ಇದ್ರು, ಬಿಜೆಪಿ ಪಕ್ಷದ ವಿರುದ್ಧವಾಗಿ ಶಾಸಕರ ಧೋರಣೆಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೀವಿ. ಇದು ಇನ್ನಾದ್ರೂ ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ ಒಳಗಾರ ತಾವು ತೆಗೆದು ನೋಡ್ಬೇಕು. ನನ್ನ ಶಕ್ತಿ ಹೈಕಮಾಂಡ್ ಗೊತ್ತಿದ್ದ, ನೀನು ಅರ್ಜಿ ಕೊಡು, ನೀನು MLA ಆಗಕ್ಕೆ ಯೋಗ್ಯದಿ ಅಂತ ಹೇಳಿ ನನ್ನ ನಾಯಕರಿದ್ದವ್ರು ಹೇಳಿ ಸತೀಶನ ಜಾರಕಿಹೊಳಿ ಸಾಹೇಬ್ ಅವಕಾಶಗಳು ಯಾವ ರೀತಿ ಬರ್ತಾವೆ ಹೇಳಕ್ ಬರಂಗಿಲ್ಲ. ಇದು ಗೊತ್ತಿದ್ದ ನನಗೆ ನಾನು ಅರ್ಜಿ ಸ್ವೀಕಾರ ಮಾಡಿದ್ರು. ನಾನು ಒಬ್ಬ MLA ಆಗುವಂತ ಯೋಗ್ಯತೆ ಇತ್ತು ಅಂತೇಳಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನನ್ನನ್ನು ಗುರುತಿಸಿ ಪ್ರಜಾಧ್ವನಿ ಕಾರ್ಯಕ್ರಮದೊಳಗ ದೇಶ ಕಂಡಂತ ನೆಚ್ಚಿನ ನಾಯಕ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೈ ಎತ್ತಿ ಒಬ್ಬ ಜನ ನನ್ನ ಅಭಿಮಾನಿಗಳು ಎಂದ ಹೇಳ್ತಾರಲ್ಲ, ನನ್ನ ನೆಚ್ಚಿನ ನಾಯಕರು ಎಂದ ಹೇಳ್ತಾರಲ್ಲ, ಶಿಲ್ಲೇದ ತೋರ್ಸ್ ನಿನ್ನ ಬಂಡವಾಳ ಅಂತ ಹೇಳಿ ಅಂದ ಬಂಡವಾಳ ತೋರ್ಸಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ಬರುವಂತ ದಿನದೊಳಗೆ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕಾ ಪಂಚಾಯತಿ ಚುನಾವಣೆ, ನೂರಾರು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಾನು ಜಡ್ಪಿ ಆಗ್ಬೇಕು, ನಾನು TP ಆಗ್ಬೇಕು, ಎಷ್ಟು ಆದಂತ ಕನಸುಗಳನ್ನ ಕಟ್ಟಿಕೊಂಡು ರಾತ್ರಿ ಆಗಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವ್ರು ಬಹಳ ಜನ ಅದ. ನಿಮ್ಮ ಹೇಳಿಕೆಯಿಂದ ನಾನೇನ್ರ ನಿಮಗೆ ಚಾಲೆಂಜ್ ಸ್ವೀಕಾರ ಮಾಡಿ ನಾನೇನ್ರ ಪಕ್ಷೇತರಾಗಿ ನಿಂತ್ಕೊಂಡ್ರು ಹೊಡೆತ ಯಾರು ಬೀಳುದು? ನನ್ನ ನೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತ ನಾಯಕರು ಹೊಡೆದು ಬೀಳ್ತಾರೆ. ನಾಳೆ ಲಕ್ಷ ಗಂಟೆ ಖರ್ಚು ಮಾಡಿ ಚುನಾವಣೆ ಮಾಡಕ್ ಅವ್ರು ಹೊಂಟ್ರೆ ಸೋಲಾಕ ಗೆಲ್ಲಾಕ ಒಂದು ಹೋಟ್ ಬೇಕು. ಒಂದು ಹೋಟ್ಲಿ ಸೋತವ್ರು ಗೆದ್ದವ್ರು ಎಷ್ಟು ರಾಜ್ಯದೊಳಗೆ ಶಾಸಕರಕ್ಕಾಗಿ ಅವ್ರನ್ನ ಹೊಗಳೋದು ಹಿಂದ ಅವ್ರನ್ನ ಬೈಯೋದು ಆ ಚಟ ನಮಗಿಲ್ಲ. ನಾವು ಏನಿದ್ರು ತಪ್ಪ ತಡೆಯೋದ್ರಲ್ಲಿ ನೇರವಾಗಿ ಮಾತಾಡ್ತೇವೆ. ನಾವು ಇನ್ನೊಮ್ಮೆ ಹೇಳ್ತೇನೆ, ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹಿತದೃಷ್ಟಿ, ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿ ಇಟ್ಟುಕೊಂಡ ಇನ್ ಮೇಲೆ ಹೇಳಿಕೆ ಕೊಡ್ರಿ, ಕಾಂಗ್ರೆಸ್ರು ಕೊಡಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಣ, ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮಾಡೋಣ. ಎಲ್ಲಾರ ಇಂಥದ್ದು ನೀವು ಒಪ್ಪಂದ ಚಾಲೆಂಜ್ ಮಾಡಿ ಮೇಲೆ ನಿನ್ನ ಬಂಡವಾಳ ನೋಡೇ ಬಿಡೋಣ ಅಂತಂದ್ರೆ ಅದನ್ನು ನಮ್ಮ ಕಾರ್ಯಕರ್ತರು ಸ್ವೀಕಾರ ಮಾಡಿದ್ವಿ. ಬರುವಂತ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ತೋರಿಸ್ತೀವಿ, ಆಮೇಲೆ ಬರುವಂತ ವಿಧಾನಸಭಾ ಚುನಾವಣೆಗೂ ತೋರಿಸ್ತೀವಿ. ದಯವಿಟ್ಟು ಅದನ್ನ ಮಾಡಕ್ ಅವಕಾಶ ಕೊಡಬೇಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊತೀವಿ. ಹೊತ್ತಾಗೆ ನಾವು ಜನ ಬಯಸ ಇನ್ನು ಮಠ 28-30 ವರ್ಷ ನಾವು ಕಾಂಗ್ರೆಸ್ ಆಗಿದ್ದ ಕ್ಷುಲ್ಲಕವಾದಂತ ಒಂದು ಅಧಿಕಾರ ನಾವು ಬಯಸಿಲ್ಲ. ನಾವು ಕೋವಿಡ್ಗಳು ದುಡಿದ್ದೇವೆ, ಫ್ಲಡ್ದಾಗ ದುಡಿದ್ದೇವೆ. ಒಬ್ಬ ಬಡದು ಮನುಷ್ಯನ, ಯಾವುದೇ ಅಧಿಕಾರ ಇಲ್ಲಂತ ಮನುಷ್ಯನ. ಇವತ್ತು ಎಲ್ಲೂ ಬಂಡಾಯದ ಬಗ್ಗೆ ನಾವು ಎಲ್ಲೂ ಮಾತನಾಡಲ್ಲ, ಎಲ್ಲಾರ ಮಾತನಾಡಿದ್ರೆ ಎಲ್ಲಾರ ವಿಡಿಯೋ ಕ್ಲಿಪ್ ಇದ್ದ ನೀವು ಪ್ರದರ್ಶನ ಮಾಡ್ಬೋದು. ಅದು ಬಿಟ್ಕೊಂಡು ನೀವು ಏನ್ ಕೇಂದ್ರ ನೀವು ಸಣ್ಣ ಮಕ್ಕಳಿಗೆ ಉತ್ತರ ಕೊಡ್ತೀರಿ ಅಂತಂದ್ರೆ ಸಣ್ಣವ್ರು ನೀವು ಆಗ್ತೀರಿ, ಹೊತ್ತಾಗಿ ಸಣ್ಣವ್ರು ನಾವಾಗಲ್ಲ ಅಂತೇಳಿ ಈ ಮೂಲಕ ಪತ್ರಿಕೆಗಳ ಮುಖಾಂತರ ಹೇಳ್ತೀನಿ. ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಟುಕೊಂಡು ಪ್ರೀತಿ ಇಟ್ಟುಕೊಂಡು ಎಷ್ಟು ಜನ ನನ್ನ ಜೊತೆ ಅದೇ ರೀ. ದಯವಿಟ್ಟು ಇಂಥ ಹೇಳಿಕೆ ಬಗ್ಗೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ. ಕಾಂಗ್ರೆಸ್ ಪಕ್ಷ ಯಾರ ಮನೆ ಆಸ್ತಿ ಅಲ್ಲ. ಒಂದ್ ವೇಳೆ ನಿಮ್ಮ ಮೇಲೆ ಏನ್ರ ಗೌರವ, ನಿಮ್ಗೆ ಏನ್ರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಗೌರವ ಇದ್ರು, ನಿಮ್ಮ ಮನೆಯಾಗಿದ್ದಂತ KPCC ಮೆಂಬರ್ ಅನ್ನ ನಮ್ಮ ಹಿಂದೂ ಸಮುದಾಯದ ಒಬ್ಬ ನಾಯಕರಿಗೆ KPCC ಹುದ್ದೆಯನ್ನ ನೀವು ಕೊಡ್ರಿ. ನಿಮ್ಮ ಮನೆಯಾಗ ನೀವು ಇವತ್ತ ಗೌರ್ಮೆಂಟ್ ನಾಮಿನೇಟ್ಗಳನ್ನ ಇಟ್ಕೊಂಡಿರಿ, ನಿಮ್ಮ ಮನೆಯಾಗ ನೀವು ಇವತ್ತ DCC ಬ್ಯಾಂಕ್ ಡೈರೆಕ್ಟರ್ಗಳು ನೀವು ಆಗಿದ್ದೀರಿ, ಶಾಸಕರು ನೀವು ಆಗತ್ತಿದ್ದೀರಿ. ಉಳ್ದಾರ ನಾವೇನ್ ಮಾಡ್ಬೇಕ್ರಿ? ಉಳ್ದಾರ ಪಕ್ಷಕ್ಕಾಗಿ ದುಡ್ದಂತ ಇವತ್ತು 16 ವರ್ಷ ಗಂಟೆ ದುಡ್ದಂತ ಅವ್ರೇನ್ ಮಾಡ್ಬೇಕು? ಅದಕ್ಕೆ ಸಾಮಾಜಿಕ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ತೇವೆ. ಸಾಮಾಜಿಕ ನ್ಯಾಯದ ಅಡಿಯೊಳಗೆ ಹಿಂದುಳಿದವರವರೆಗೆ, ಅಲ್ಪಸಂಖ್ಯಾತರಿಗೆ, ಅಹಿಂದ ಸಮುದಾಯಕ್ಕೆ, ನಮ್ಮ ಮುಸಲ್ಮಾನ ಸಮುದಾಯಕ್ಕೆ ನೀವೆಲ್ಲ ಮುಂದೆ ಬರುವಂತ ಗೌರವಿಸಿದ್ರೆ ನಿಮಗೂ ಒಳ್ಳೇದು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದು. ಇನ್ನು ಮೇಲೆ ಬ್ಲಾಕ್ ಅಧ್ಯಕ್ಷರನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ ಅಂತಂದ್ರೆ ನಾವು ಹೈಕಮಾಂಡ್ ಬರುವಂತ ದಿನದೊಳಗೆ ನಿಮ್ಮ ಮೇಲೆ ದೂರು ಕೊಡ್ಬೇಕಾಗತ್ತಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಟ್ಟು ದಯಮಾಡಿ ವಿನಂತಿ ಮಾಡಿಕೊಂಡು, ನಾವು ಎಲ್ಲೇ ಆದಂತ ನನ್ನ ಹೇಳಿಕೆ ಒಳಗೆ ನಾವು ಬಂಡಾಯ ಅನ್ನುವಂಥ ಶಬ್ದ ನಾವು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ.
ಎಲ್ಲಿಯೂ ಕೂಡ ಮಾಡಿಲ್ಲ. ಬಂಡಾಯ ಅನ್ನೋ ಶಬ್ದನ ನೋಡಬಿಡು ಅನ್ನುವಂಥದ್ದನ್ನ ನೀವು ಒಪ್ಪಂದಾಗಿ ನಮ್ಮ ಜೊತೆ ನೀವು ಮಾತಾಡಿದಿರಿ. ಇದನ್ನ ಬರುವಂಥ ದಿನದೊಳಗೆ ನೀವು ಬಯಸಿದ್ರೆ ನನ್ನ ಜನಸಭಾ ಶುಗರ್ ಫ್ಯಾಕ್ಟ್ರಿ ಚುನಾವಣೆಗೆ ನಾಮಿನೇಷನ್ ಕೊಟ್ಟು ಯಾಕೆ ವಾಪಸ್ ತಗೊಂಡ ಅಂತ ಚುನಾವಣೆ ಮಾಡ್ಬೇಕಾಯ್ತು ಅಂತೀವಿ. ನಾನು ಚುನಾವಣೆ ಮಾಡ್ಬೇಕಂತೇಳಿ ನಾಮಿನೇಷನ್ ಕೊಟ್ಟಿದ್ದೆ. ಆದ್ರೆ ನಮ್ಮ ಪಕ್ಷದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರಾದಂಥ ಚಂದ್ರರಾಜ್ ಅಣ್ಣ ಹಟ್ಟಿಯೊಳಗೆ ನನ್ನ ಕರೆದ್ರು, ಅಣ್ಣ ನಿನ್ನಿಂದ 4 ಸೀಟ್ಗಳು ಹೊಡೆದು ಬೀಳ್ತದೆ, ನಾಳೆ 4 ಸೀಟ್ ಹೊಡೆದು ಬಿತ್ತಂದ್ರೆ ನಾಳೆ ಆಡಳಿತ ಮಾಡಕ್ಕೆ ತೊಂದರೆ ಮಾಡ್ತಾರೆ. ನಾವು ನಿಜವಾಗಿಯೂ ನಾವು ಸರ್ಕಾರದ ಅನುದಾನಗಳು ತಂದು ಈ ಫ್ಯಾಕ್ಟ್ರಿನ ನಡೆಸ್ತೀನಿ, ದಯವಿಟ್ಟು ನಮಗೆ ಸಹಕಾರ ಕೊಡಬೇಕಂತೇಳಿ ನನ್ನ ಹತ್ರ ವಿನಂತಿ ಮಾಡ್ಕೊಂಡಾಗ ಅಂತ ಹಿರಿಯ ನಾಯಕರಿಗೆ ಗೌರವ ಕೊಟ್ಟೆ. ಇದಾದ್ಮೇಲೆ ಮುರುಕಪ್ಪ ಮರಡಿ ಅವರು, ಮುಡ್ಡಪ್ಪ ನಮ್ಮ ಸಕ್ಕರೆನವರು ಮಾಜಿ ಜಿಲ್ಲಾ ಪಂಚಾಯತ್ ನನ್ನ ಮನೆಗೆ ಬಂದು 2 ದಿವಸ ಕೂತ್ಕೊಂಡು ದಯವಿಟ್ಟು ಇದೊಂದು ಚುನಾವಣೆ ನಮಗೆ ಸಹಕಾರ ಕೊಡ್ರಿ ಅಂತಂದು, ಮುಂಬರುವ ದಿನದೊಳಗೆ ಅವಕಾಶ ಕೊಡ್ರಗಳದವ ನಮಗೆ ಅವಕಾಶ ಕೊಡ್ರಿ ಅಂತ ಕೇಳಿ ಆ ಉದ್ದೇಶಕ್ಕಾಗಿ ಇವರಿಂದ ನಮ್ಮ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚಂದ ನಡೀತದಂತೇಳಿ ಪಟ್ನೆ ಹೊರತಾಗಿ ನಾನೇನೇ ನಿನಗೆ ಅಂಜಿ ನಾನು ಹಿಂದೆ ತಕ್ಕೊಂಡಿಲ್ಲ ಅಂತೇಳಿ ನಿನಗೆ ಹೇಳ್ತೀನಿ. ನೀ ಎಲ್ಲೇ ಶಾಸಕರ ಬಾಜು ಇಟ್ಕೊಂಡು ಇಷ್ಟೆಲ್ಲ ಮಾತಾಡಿದೆಯಲ್ಲ, ಶಾಸಕರ ಬಗ್ಗೆ ನೀನು ಎಷ್ಟು ಬೈದಿ ಅನ್ನೋದಂತೆ ಇಡಿವ ಅಡಿವ ಹೇಳೋದಾವು. ಸಮಯ ಸಂದರ್ಭ ಬಂದಾಗ ಅದನ್ನು ರಿಲೀಸ್ ಮಾಡ್ತೀನಿ. ನಾನು ತಿಳ್ಕೊಂಡು ಮಾತಾಡಕ್ಕಲಿ ಏನು ತಿಳಿದು ಮಾತನಾಡಬೇಡ ಅಂತೇಳಿ ಅಲ್ಲಿ ಮೊನ್ನೆ ಆ ಫ್ಯಾಕ್ಟ್ರಿ ಬಗ್ಗೆ ಹೇಳಿಕೆ ಕೊಟ್ಟಂತ ಒಬ್ಬ ನಾಯಕಿಗೆ ಈ ಮೂಲಕ ಪತ್ರಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಹೇಳಿಕೆಗಳನ್ನ ದಯವಿಟ್ಟು ತಾವು ಕೊಡಕ್ ಹೋಗಬೇಡಿ. ನೀವು ನಮ್ಮ ಪಕ್ಷದ ನಾಯಕರದೇ. ಎಷ್ಟೋ ಜನ ಈಗ ಅಲ್ಪಸಂಖ್ಯಾತರ ನಾಯಕರನ್ನು ಕಡೆಗಣಿಸಿದ್ರಿ ನೀವು. ನಿಮ್ಮ ಜಿಲ್ಲಾ ಪಂಚಾಯತ್ ಎಷ್ಟೋ ವೇದಿಕೆ ಒಳಗೆ ನಾವು ನೋಡತ್ತೀವಿ. ನಮ್ಮ 5 ಸಮಾಜದವ್ರನ್ನ ಮೇಲೆ ಕುಡ್ಸಕ್ತಾ ಇರಲ್ಲ. 36 40 ಸಾವಿರ ಇರುವಂತ ನಮ್ಮ ಅಲ್ಪಸಂಖ್ಯಾತ ಮುಸಲ್ಮಾನ್ ಸಮಾಜದವ್ರು ಒಬ್ಬರನ್ನ ಮೇಲೆ ಕುಡ್ಸಕ್ತಾ ಇರಲಿಲ್ಲ. ಇನ್ನುವರೆಗೆ ಕಾಂಗ್ರೆಸ್ ಪಕ್ಷದಿಂದ ಕಿತ್ತೂರು ಬ್ಲಾಕ್ ಮುಸಲ್ಮಾನರು ಇನ್ನೂ ಮಠ ಬ್ಲಾಕ್ ಅಧ್ಯಕ್ಷಗಳಾಗಿಲ್ಲ, ಒಬ್ಬ KPCC ಮೆಂಬರ್ ಆಗಲಿಲ್ಲ, ಇನ್ನು ಮಠ ಒಬ್ಬ ಗೌರ್ಮೆಂಟ್ ನಾಮಿನೇಟ್ ಆಗಲಿಲ್ಲ, ಇನ್ನು ಮಠ ಒಬ್ಬ ಫ್ಯಾಕ್ಟ್ರಿ ಮನೆ ನೀವು ಟಿಕೆಟ್ ಕೊಟ್ರಿ, ಕಾಂಗ್ರೆಸ್ ಪಕ್ಷ ಚೈನ್ ಅಂತ ಮಾಡ್ಕೊಂಡ್ರಿ, ಒಬ್ಬರಾರ ಮುಸಲ್ಮಾನ್ ವ್ಯಕ್ತಿಗಳಿಗೆ ನೀವು ಒಂದು ಟಿಕೆಟ್ ಕೊಟ್ರ, ಇಲ್ಲಿ ಮಟ್ಟ ಏನ್ ಮಾಡಿದ್ರೆ ಅನ್ನೋದು ಹೇಳ್ಬೇಕು. ನಾಳೆ ಜಿಲ್ಲಾ ಪಂಚಾಯತ್ 7 ಜನ ನಿಲ್ಲುವಂತಂದ್ರೆ ನಾಳೆ ಸಾಮಾಜಿಕ ನ್ಯಾಯಗೊಳ್ಳಬೇಕು. ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಸಮುದಾಯದ ಪರವಾಗಿ, ಅಯ್ಯಂದು ಸಮುದಾಯದ ಪರವಾಗಿ, ಹಿಂದುಳಿದ ಸಮುದಾಯದ ಪರವಾಗಿ ಅಲ್ಪಸಂಖ್ಯಾತರ ನಾವು ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಕಾಂಗ್ರೆಸ್ ಕಿತ್ತೂರೊಳಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಧ್ವಜ ಹಾರಬೇಕು. ನಮ್ಮ ಒಂದು ಕನಸತಿ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತೇಳಿ ನಮ್ಮ ಕನಸೈತೆ. ಹೊರತಾಗಿ ನೀವು ಒಂದು ದೊಡ್ಡ ಹುದ್ದೆದೊಳಗಿದ್ದ ಇಂಥ ಸಣ್ಣ ಹೇಳಿಕೆಗಳನ್ನ ದಯವಿಟ್ಟು ಕೊಡಾಕ್ ಹೋಗ್ಬೇಡ್ರಿ. ಮೊದಲು ಏನು ಹೇಳಿಕೆ ಯಾರು ಕೊಡ್ತಾರೋ ಅಂತ ಕೇಳಿ ಮೊದಲು ನಿಮ್ಮಂತೆ ಸಮಯ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇದ್ದವ್ರ ಹತ್ರ ಹೋಗ್ತಾರಂತ ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಕೊಟ್ರೆ ನಮ್ಮ ಪಕ್ಷಕ್ಕೂ ಒಳ್ಳೇದು, ನಿಮಗೂ ಒಳ್ಳೇದು. ಯಾಕಂದ್ರೆ ನಿಮಗ ಬುದ್ಧಿ ಮಾತು ಹೇಳೋಳ ದೊಡ್ಡವ ನಾನಲ್ಲ. ನಿಮ್ಮ ಹೇಳಿಕೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತತಿ ಅನ್ನೋ ಉದ್ದೇಶದಿಂದ ನಾನು ಹೇಳತ್ತೇನೆ. ಹೊರತಾಗಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕವಾದಂತ ವಿಷಯ. ನೀವು ಓಪನ್ ಚಾಲೆಂಜ್ ಮಾಡೋದಾದ್ರೆ ಬಿಜೆಪಿ ಅವ್ರ ಜೊತೆ ಓಪನ್ ಚಾಲೆಂಜ್ ಮಾಡಿ. ಇನ್ನೊಂದ್ಸಲ ಈಗ ಮಾಡಿ ಬರೀ 1400 1500 ಹೋಟ್ಲಿ ಲೀಡ್ಲೆ ಬಂದೇನಿ, ನಾನು 30,000 ಲೀಡ್ಲೆ ಬರ್ತೀನಿ, 50,000 ಲೀಡ್ಲೆ ನಾನು ಮುಂದಿನ ಬಿಜೆಪಿ ಕ್ಯಾಂಡಿಡೇಟ್ ಕೆಡುತ್ತೇನೆ ಅಂತ ಹೇಳ್ಬೇಕಾದ್ರೆ ಓಪನ್ ಚಾಲೆಂಜ್ ಅವ್ರು ಮಾಡಿ. ಹೊರತಾಗಿ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಬಿಡುವುದು ನಾಳೆ ನೀವ, ಹೊರತಾಗಿ ಬಿಜೆಪಿ ಅವರಲ್ಲ. ಅದಕ್ಕೆ ಇದನ್ನೆಲ್ಲ ಗಮನ ಇಟ್ಕೋರಿ. ಸಾವಿರಾರು ಕನಸುಗಳನ್ನ ಹೊತ್ಕೊಂಡವು, ಎಷ್ಟೋ ರಾತ್ರಿ ಹಗಲಿ ಪಕ್ಷ ಕಟ್ಟಿದಂತ ನಮ್ಮ ಮುಖಂಡರುಗಳು ಜಟ್ಟಿ ಆಗಕ್ಕೆ ತಯಾರಿಯಾಗಿರ್ತಾರೆ. ಪಾಪ ಅವರ ಕನಸನ್ನ ಒಂದು ಕನಸನ್ನು 100 ಮಾಡಕ್ ಪ್ರಯತ್ನ ಮಾಡಬೇಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡೆ. ಬರುವಂತ ದಿನದೊಳಗೆ ಪಕ್ಷ ಬೆಳೆಸ್ಬೇಕು ಅನ್ನುವಂತ ಉದ್ದೇಶ ಇದ್ರೆ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಕುಂತಾರ. ನಿಮ್ಮ ಜೊತೆ ಯಾರದಾರ ಅನ್ನೋದು ನೀವು ಅರ್ಥ ಮಾಡ್ಕೋ. ನಿಮ್ಮ ಜೊತೆ ಯಾರು ಟ್ರ್ಯಾಕ್ಟರ್ ಮಾಡಿದ್ರು, ಯಾರು ಬಿಜೆಪಿ ಮಾಡಿದ್ರು, ಯಾರು ನಿಮ್ಮ ಲಾಭಕ್ಕಾಗಿ ನಿಮ್ಮ ಜೊತೆ ಅದಾರ ಅನ್ನೋದು ಅರ್ಥ ಮಾಡ್ಕೋರಿ. ಈಗ ನಾಳೆ ಕಾದೋಳ ಜಿಲ್ಲಾ ಪಂಚಾಯತ್ ಚುನಾವಣೆ ಸಾಮಾನ್ಯ ಬಂದದ್ದು ಅಂತ ಹೇಳ್ತೀರಿ. ಈ ಸಾಮಾನ್ಯ ಬಂದವ್ರನ್ನ ಯಾರಿಗೆ ಟಿಕೆಟ್ ಕೊಡಕ್ ನೀವು ಮುಂದೋಗಿದ್ದೀರಿ? ಕೊಡ್ಬೇಕಂತ ಚನ್ನಗೌಡ ಪಾಟೀಲ್ ಅವ್ರಿಗೆ ಕೊಡ್ರಲ್ಲ, ಮುರುಕಪ್ಪ ಮರಡಿ ಅವ್ರಿಗೆ ಕೊಡ್ರಿ. ರಾತ್ರಿ ಆಗಲಿ ಅವರು ಕಷ್ಟಪಟ್ಟು ಅವ್ರು ದುಡ್ದಾರ ಪಾಪ, ಅಂತ ಟಿಕೆಟ್ ಕೊಡ್ರಲ್ಲ. ಅದನ್ನ ಬಿಟ್ಟು ನೀವು ಎಲ್ಲೋ ಪಾಪ ನಿಮಗೇನೋ ಎಲೆಕ್ಷನ್ ಫೈನಾನ್ಸ್ ನೀವು ಯಾರೋ ಬಂದು ಸಹಾಯ ಮಾಡ್ತೇನಂತ ಅಂತ ಟಿಕೆಟ್ ಕೊಡಕ್ ಮುಂದಾದ್ರೆ ಅದಕ್ಕೆ ನಾವು ಒಪ್ಪೋಲ್ಲ, ಆ ದುಡ್ದವ್ರು ಒಪ್ಪೋದಿಲ್ಲ. ಕೊಡ್ರಿ. ಇನ್ನೊಂದು ವಿಷಯ, ಇವ್ರ ಪಕ್ಕದಾಗಿದ್ದಂತ ಒಬ್ಬ ಕಾಂಗ್ರೆಸ್ ಲೀಡರ್ ಒಂದು ಮಾತು ಹೇಳ್ತಾನೆ,
ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ನನ್ನಂತ ಸಾವಿರಾರು ಕಾರ್ಯಕರ್ತರು ಕಟ್ಟಿದಂತ ಆಸ್ತಿ. ಇದು ಯಾರ ಮನೆ ಆಸ್ತಿ ಅಲ್ಲ. ನಮ್ಮ ಅಜ್ಜ ನಮ್ಮ ಅಪ್ಪ ಕಾಲದಿಂದ ನನ್ನಂತ ಎಷ್ಟೋ ಜನ ಅದಾರ, ವಿವಿಧ ಸಮುದಾಯದ ಜನ ಇದೆ. ನಮ್ಮ ಅಲ್ಪಸಂಖ್ಯಾತರ ಸಮುದಾಯ, ನಮ್ಮ ಹಿಂದುಳಿದ ವರ್ಗದ ಸಮುದಾಯ, ನಮ್ಮ ಅಹಿಂದ ಸಮುದಾಯ, ಎಲ್ಲ ಸಮುದಾಯ ಒಳಗೊಂಡು ಲಿಂಗಾಯತ ಸಮುದಾಯದ ಜನ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಕಾಂಗ್ರೆಸ್ ಬಲಿಷ್ಠವಾದಂಥ ಕ್ಷೇತ್ರ ಯಾವುದಂತಂದ್ರೆ ಕಿತ್ತೂರು ಕ್ಷೇತ್ರ. ನನ್ನ ಹಡದ ತಾಯಿ ಮೇಲೆ ನನ್ನ ನೆಚ್ಚಿನ ನಾಯಕರಾದಂಥ ಸತೀಶನ ಜಾರಕಿಹೊಳಿ ಸಾಹೇಬ್ರ ಸಮ್ಮುಖದೊಳಗ ಪವಿತ್ರವಾದಂಥ ಕಾದರವಳ್ಳಿಯ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಪವಿತ್ರವಾದ ಸ್ಥಳದೊಳಗೆ ಪ್ರಮಾಣ ಮಾಡಿ ಹೇಳಿದೆ, ನಾನು ಕಾಂಗ್ರೆಸ್ ಧ್ವಜವನ್ನ ಕಿತ್ತೂರೊಳಗೆ ನಾನು ಹಾರಿಸ್ತೀವಿ ಅಂತ ಹೇಳಿ. ನನ್ನ ಮನೆಗೆ ಬಂದ್ರಿ, ನನ್ನ ಕರ್ಕೊಂಡ್ರಿ, ನಿಮ್ಗೆ ಗಾಡ್ಯಾಗ ಹತ್ತಿಸ್ಕೊಂಡ್ರಿ. ಯಾಕೆ ಪ್ರಚಾರ ಗಾಡಿಗೆ ಕಿತ್ತೂರೊಳಗ ಚೆನ್ನಮ್ಮ ಗುರುವಾರಪೇಟೆಯಿಂದ ಸೋಮಾರಪೇಟೆಯಿಂದ ಚೆನ್ನಮ್ಮ ಸರ್ಕಲ್ ಹೋಗಿ ಕರ್ಕೊಂಡ್ ಬಂದವ್ ನೀವು. ನಾನು ಆಮೇಲೆ ಅಧಿಕಾರಕ್ಕೆ ಬಂತು, ಮುಂದೆ ಏನಾಯ್ತು ಅನ್ನೋದು ನಾನು ಹೇಳಿಲ್ಲ. ನನ್ನ ಪಾಲಿಗೆ ನಾವು 3 ವರ್ಷ ಆಯ್ತು, ನಾನು ಅದೇ ಇಲ್ಲಿವರೆಗೆ ನಾನು ಯಾವುದೇ ಆದಂತ ಹೇಳಿಕೆ ಕೊಡಕ್ಕೆ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷ. ನಾನು ಎಲ್ಲಿ ಹೋಗಿ ಇನ್ನುವರೆಗೆ ಸಂಪವಾದ ಹೋಗಿ ಕಂಡಾಲ ಹಾಕೊಂಡು ಬಿಜೆಪಿ ಸೇರಕ್ ಹೋದಂತವ್ ನಾನಲ್ಲ. JDS ಬಾವುಟವನ್ನ ಹಾಕೊಂಡು ದೀಪಾರ ತಂದ JDS ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಸಲ್ಲಿಸಕೊಂಡವ ನಾನಲ್ಲ. ನಮ್ಮ ಅಲ್ಪಸಂಖ್ಯಾತ ನಮ್ಮ ಅಹಿಂದ ನಾಯಕರಾದಂತ ಸನ್ಮಾನ್ಯ ವೀರಕುಮಾರ್ ಸಾಹೇಬರನ್ನ ಕೇಳಿದಂತವ್ ನಾನಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಯಾರು ಮಾಡ್ಯಾರ ಅನ್ನೋದು ಎಲ್ಲರೂ. ಇನ್ನೊಂದು ನೀವು ಕಿಮ್ಮತ್ ಹೇಳ್ತೇನೆ, ನಾನು ಅಷ್ಟೇ ಹೇಳಿಲ್ಲ, ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಸಾಹೇಬರು ಕಿತ್ತೂರೊಳಗೆ 2 ಬಹಿರಂಗವಾದಂಥ ಸಭೆಯೊಳಗೆ 2 ವಿಷಯನ ವ್ಯಕ್ತಪಡಿಸ್ಕೊಂಡು ಏನ್ ಹೇಳ್ಯಾರ ಅಂತಂದ್ರೆ, ನಿಮ್ಮನ್ನ ಆರಿಸ್ಬೇಕಂತ ಹೇಳಿ ನಿಮಗೆ ಯಾರು ವೋಟ್ ಹಾಕಿಲ್ಲ. ಮುಂದಿನ ಅಂತಂದ್ರೆ ಬಿಜೆಪಿಯ ಒಂದು ಶಾಸಕರ ಕೆಡಬೇಕು ಅಂತೇಳಿ ನಿಮಗೆ ವೋಟ್ ಹಾಕ್ಯಾರ ಹೊರತಾಗಿ ನಿಮಗೆ ವೋಟ್ ಹಾಕ್ಬೇಕಂತ ಹಾಕಿಲ್ಲ. ಇದು ನಿಜವಾದ ನಿಮ್ದು ಬಾಳಿಕಾಯಿ ಕುಸ್ತಿ, ನಿಜವಾದ ಕುಸ್ತಿ. ನಿಮ್ಗೆ 2028ಕ್ಕೆ ಐತಿ ಅಂತೇಳಿ 2 ಸಲ ಅವ್ರು ನಿಮಗೆ ಕಿಮ್ಮತ್ ಹೇಳ್ಯಾರಂದ್ರೆ ಅಂತ ದೊಡ್ಡ ನಾಯಕರು ಯಾಕೆ ಹೇಳ್ಯಾರ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು, ಆತ್ಮಲೋಕನ ಮಾಡ್ಕೋಬೇಕು.